ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿಟಿವಿ ಕೇಬಲ್ ಕಟ್ ಆಗಿದೆ ಅನ್ನುವಂತಹ ಪ್ರಕರಣ ಏನಿದೆ. ಈಗ ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಭದ್ರತೆಗೆ ಸಿಬ್ಬಂದಿಯಿಂದಲೇ ಕಂಟಕ ಎದುರಾಯ್ತಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗಾಗಲೇ ಪಂದ್ಯಗಳು ನಡೀತಾ ಇದೆ. ಮೈದಾನದಲ್ಲಿ ಐಪಿಎಲ್ ಭದ್ರತೆಗೆ ಈ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಂದನೇ ಕಂಟಕ ಉಂಟಾಗ್ತಾ ಇದೆಯಾ? ಸಂಬಳ ಕೊಡದೇ ಇದ್ದಿದ್ದಕ್ಕೆ ಐಪಿಎಲ್ ಭದ್ರತೆಗೆ ಕನ್ನ ಹಾಕೋ ಪ್ರಯತ್ನ ನಡೀತಾ. ಕೇಬಲ್ ಕಟ್ ಮಾಡಿದಂತ ಮಂಜುನಾಥ್ ಅಬ್ದುಲ್ ಕಲಾಂ ಅನ್ನ ಲಾಕ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಬ್ಬಂದಿ ಮತ್ತೆ ಏಜೆನ್ಸಿ ಮಧ್ಯೆ ಹಣದ ಕಿರಿಕಿರಿ ಆಗಿದೆ. ಗೇಟ್ ಓಪನ್ ಆಗೋಕ್ಕೂ ಮೊದಲೇ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂತದ್ದು. ಇನ್ನು ಸಿಸಿಟಿವಿ ಕೇಬಲ್ ಕಟ್ ಆದ್ರೂ ಕೂಡ ಭದ್ರತೆಗೆ ಧಕ್ಕೆಯಾಗಿಲ್ಲ ಅಂತ ಡಿಸಿಪಿ ಹೇಳ್ತಿದ್ದಾರೆ. ಕೇಬಲ್ ಕಟ್ ಮಾಡಿದಂತ ಖದೀಮ ಸಿಬ್ಬಂದಿ ಈಗ ಖಾಕಿ ಬಲೆಯಲ್ಲಿ ಇರುವಂತದ್ದು. ಇನ್ನು ಅಕ್ಷಯ್ ನಡೆಸಿದಂತಹ ತನಿಖೆಯಲ್ಲಿ ಬಯಲಾಯಿತು ಕೇಬಲ್ ಕಟ್ಟಿಂಗ್ ಕಹಾನಿ ಏನು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಸಿಟಿವಿ ಕೇಬಲ್ ಕಿತ್ತಿದ್ದವರ ಜಾತಕ ಈಗ ಬಯಲಾಗಿರುವಂತದ್ದು. ಆರ್ಸಿಬಿ ವರ್ಸಸ್ ಗುಜರಾತ್ ಮ್ಯಾಚ್ ಇರೋ ದಿನ ಇದೇನು ಇಡೀ ಸ್ಟೇಡಿಯಂ ಸೆಕ್ಯೂರಿಟಿ ವ್ಯವಸ್ಥೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದರದ್ದು ಏನು ಏಜೆನ್ಸಿ ಇದೆ ಅವರು ಒಂದಷ್ಟು ಕೆಲಸವನ್ನು ಇನ್ನೊಂದು ಏಜೆನ್ಸಿ ಅವರಿಗೆ ಹೊರಗುತ್ತಿಗೆ ಮೇಲೆ ಕೊಟ್ಟಿರುತ್ತಾರೆ. IBS ಸೊಲ್ಯೂಷನ್ಸ್ ಅಂತ. IBS ಸೊಲ್ಯೂಷನ್ಸ್ಗೆ ಸ್ಟ್ಯಾಕ್ಯೂವಿಂದ ಕೆಲಸಗಳನ್ನು ಗುತ್ತಿಗೆ ಮೇಲೆ ನೀಡಿರುತ್ತಾರೆ. IBSನಲ್ಲಿ ಕೆಲಸ ಮಾಡತಕ್ಕಂಥ ಇಬ್ಬರು ಸಿಬ್ಬಂದಿಗಳು ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ, ಇವರಿಬ್ಬರು ಅವತ್ತು ದಿನ ಸರ್ವರ್ ರೂಮ್ಗೆ ಕೆಲಸ ಮಾಡುವ ನೆಪದಲ್ಲಿ ಒಳಗೆ ಹೋಗಿ ಅದನ್ನು ಮೇನ್ ಕೇಬಲ್ನ ಕಟ್ ಮಾಡಿರುತ್ತಾರೆ. ಅದು ಸುಮಾರು 11:30 ಅಷ್ಟೊತ್ತಿಗೆ, ಬೆಳಗಿನ ಜಾವ 11:30 ಅಷ್ಟೊತ್ತಿಗೆ ಕೃತ್ಯ ನಡೆದಿರುತ್ತದೆ. ಯಾವಾಗ ಇವೆಲ್ಲ ಸೆಟಪ್ ರೆಡಿ ಆಗ್ತಿರ್ತದೆ, ಇಮಿಡಿಯೇಟ್ಲಿ ಅದು ಫೀಡ್ ಬರೆದಿರುವಂಥದ್ದು ಗೊತ್ತಾಗಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಲಾಯಿತು. ಇವೆಲ್ಲ ಕೆಲಸ ಗೇಟ್ ಓಪನಿಂಗ್ಕಿಂತ ಮುಂಚೆನೇ ಸರಿಪಡಿಸಲಾಗಿತ್ತು. ಅಂದರೆ 3:30ಗೆ ನಾವೇನು ಗೇಟ್ಸ್ ಓಪನ್ ಮಾಡಿಸ್ತೀವಿ ಅದಕ್ಕಿಂತ ಬಹಳ ಹೊತ್ತು ಮುಂಚೆನೇ ಇದೆಲ್ಲ ಸರಿಪಡಿಸಿ ಮತ್ತೆ ನಿತ್ಯ ಕ್ರಮಗಳನ್ನು ಏನು ಭದ್ರತೆ, ನಮ್ಮ CCTVಯಿಂದ ಫೀಡ್ ಬರೋದು, CCTV ಮೇಲೆ ನಾವೇನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಲ್ಲ ಡಿಟೇಲ್ ಆಗಿ ನಡೀತು. ಇದನ್ನು ಹಿಂದೆ ನೋಡಿದಾಗ ಯಾಕಪ್ಪ ಕಟ್ ಆಯಿತು ಅಂತ ನೋಡಿದಾಗ ಇವರಿಬ್ರು ಹೋಗಿ ಕಟ್ ಮಾಡಿರುವಂಥದ್ದು ಯಾವಾಗ ಸ್ಟ್ಯಾಕ್ಯೂ ಅಂತ ಏಜೆನ್ಸಿಗೆ ಗೊತ್ತಾಯಿತು, ಅವ್ರ ಕಡೆಯಿಂದ ನೆಕ್ಸ್ಟ್ ಡೇ ಬಂದವರು ಒಂದು ಕಂಪ್ಲೇಂಟ್ನ ನೀಡಿರುತ್ತಾರೆ. ಈ ರೀತಿ ಇಬ್ಬರು ಅಲ್ಲಿ ಒಳಗಡೆ ಹೋಗಿ ಕಟ್ ಮಾಡಿರುತ್ತಾರೆ ಅಂತ. ಸೊ ಇದರ ಮೇಲೆ ಈಗ FIR ಆಗಿದೆ. FIR ಆಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಈಗಾಗಲೇ IBS ಏಜೆನ್ಸಿಗೆ ಸಂಬಂಧಪಟ್ಟಂತೆ ಯಾರು ಮ್ಯಾನೇಜರಿಯಲ್ ಲೆವೆಲಲ್ಲಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಸೂಪರ್ವೈಸರ್ ಲೆವೆಲ್ ಇದ್ದಾರೆ, ಅವರನ್ನೆಲ್ಲ ಕರೆಸಿ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಯಾರಿಬ್ರು ಸಿಬ್ಬಂದಿಗಳು ಒಳಗೆ ಹೋಗಿದ್ರು IBS ಇಂದ ಅವರನ್ನ ಸಹ ವಿಚಾರಣೆ ಮಾಡಲಾಗುತ್ತಿದೆ. ಇದು ಏನಾಗಿದೆ, ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅವ್ರ ನಡುವೆ ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕಾಗುತ್ತೆ. ಸೊ ಹಣ ಪಾವತಿಸಲಿಕ್ಕೆ ಸ್ವಲ್ಪ ತಡ ಆಗಿದ್ದಕ್ಕೆ ಈ ರೀತಿ ಆಗಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಸ್, RCB ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ನಡೆಯುತ್ತಿದ್ದಾಗ ಗೊತ್ತಾಗುತ್ತೆ ಸಿಸಿಟಿವಿ ಕೇಬಲ್ ಕಟ್ ಆಗಿರುವಂತದ್ದು. ಹಾಗಾಗಿ ಇದರ ಹಿಂದೆ ಇದ್ದಂಥವರು ಯಾರು ಅನ್ನೋದನ್ನ ಈಗ ಕಂಡು ಹಿಡಿದಿದ್ದಾರೆ. ಡಿಸಿಪಿ ಅವರ ನೇತೃತ್ವದ ತಂಡ ಈಗ ಹಿಡಿದಾಕಿರುವಂತದ್ದು. ಇದರ ಹಿಂದೆ ಸಿಸಿಟಿವಿ ಕೇಬಲ್ ಕಿತ್ತಿದ್ದಂಥವರು ಯಾರು, ಅವರ ಜಾತಕವನ್ನ ಬಯಲು ಮಾಡುವಲ್ಲಿ ಈಗ ಯಶಸ್ವಿ ಆಗಿರುವಂತದ್ದು ಅಕ್ಷಯ್ ಹಾಗೂ ತಂಡ.